ಗುಡ್ ಮಾರ್ನಿಂಗ್ ಮಕ್ಕಳೇ. ವೆರಿ ಗುಡ್ ಮಾರ್ನಿಂಗ್. ನಲಿ ಕಲಿ ಚಪ್ಪಾಳೆ. 1 2 3 ಸ್ಟಾರ್ಟ್. ವೆಲ್ಕಮ್ ಚಪ್ಪಾಳೆ ಸ್ಟಾರ್ಟ್. నెక్స్ట్ ಪೂರ್ವಭಾವಿ ಚಟುವಟಿಕೆ ಹಾಡು ಸ್ಟಾರ್ಟ್. ಸ್ವಕಲಿಕೆ ಇದು 3ನೇ ತಟ್ಟೆ. ವಿದ್ಯಾರ್ಥಿಗಳು ಸ್ವತಃ ಓದುವಂತಹ ಗುಂಪು. ಮಕ್ಕಳೇ, ಇದು ಯಕ್ಷಗಾನ ಪಾಠ ಆಗಿದೆಯಲ್ಲ, ಇದನ್ನು ನೀವು ನೀಟಾಗೋ ಫುಲ್ ಓದಬೇಕು. ಗೊತ್ತಾಯ್ತಾ? ಇಲ್ಲಿಂದ ನನಗೆ ಓದಿ ಒಪ್ಪಿಸ್ಬೇಕು. ಓಕೆನಾ? ಓದು. ನೀನು ಅಷ್ಟೇ ಈ ಯಕ್ಷಗಾನ ಪಾಠವನ್ನು ಸಂಪೂರ್ಣವಾಗಿ ಇಲ್ಲಿಂದ ನಾವು ಓದಿ ನನಗೆ ಒಪ್ಪಿಸ್ಬೇಕು. ಆಯ್ತಾ? ನೀನು ಅಷ್ಟೇ ಇದನ್ನ ಓದಿ ನನಗೆ ಹೇಳಬೇಕು. ಓಕೆನಾ? ಬರ್ತೀನಿ ಈಗ. ಎರಡನೆಯ ತಟ್ಟೆ ಗೆಳೆಯರ ಸಂಪೂರ್ಣ ಸಹಾಯ. ಈ ಒಂದು ಗುಂಪಿನಲ್ಲಿ ಗೆಳೆಯರ ಸಹಾಯವನ್ನು ಪಡ್ಕೊಂಡು ಓದುವಂತಹ ಗುಂಪು. ಓಕೆನಾ? ಇಲ್ಲಿ ಪ್ರತಿಭಾ ಕಾರಂಜಿಯ ಸ್ಪರ್ಧೆ ಪಾಠ ಮಾಡಿದ್ನಲ್ವಾ, ಇದನ್ನ ನೀವೇನ್ ಮಾಡ್ಬೇಕು? ಓದ್ಬೇಕು. ಓದಿ ಹೀಗೆ ಓದಾದ್ಮೇಲೆ ಇವನಿಗೆ ಹೇಳ್ಕೊಡು. ಓದಿಸ್ಕೊಂಡ್ಯಲ್ವಾ? ಓದಿ ನನಗೆ ಒಪ್ಪಿಸ್ಬೇಕು. ಓಕೆನಾ? ಇನ್ನು ಅಷ್ಟೇ ಇದನ್ನ ಓದಿದರೆ ಇದನ್ನ ಓದಿ ನೀನು ಏನ್ ಮಾಡ್ಬೇಕು? ಕಾಪಿನಲ್ಲಿ ಬರ್ಕೊಡ್ಬೇಕು. ಓಕೆನಾ? ನೀವು ಅಷ್ಟೇ ಅಮ್ಮ ಇದನ್ನ ಓದ್ಬೇಕು. ನೀನು ಅದನ್ನ ಓದಿ ನನಗೆ ಒಪ್ಪಿಸ್ಬೇಕು. ಗೊತ್ತಾಗ್ಲಿಲ್ಲ ಅಂದ್ರೆ ಇವನು ಕೇಳು. ಓಕೆನಾ?
ಚಿತ್ರ ಕರು. ಪಾಠದ ಹೆಸರು ಆಕಾರ ಗುರುತಿಸು ಅಕ್ಷರ ಪಟ್ಟಿ. ಮೆಟ್ಟಿಲು ಸಂಖ್ಯೆ 53. ಪ ಯ ಉ ದ ಟ ಚ. ಓದ್ಬೇಕು, ಗೊತ್ತಾಯ್ತಾ? ಅಭ್ಯಾಸ. ನೆಕ್ಸ್ಟ್ ಇಲ್ಲಿ 1ನೇ ಕ್ಲಾಸ್ ಮಕ್ಕಳಿಗೆ ನೀವು ಇದನ್ನು ಓದ್ಕೊಂತ ಇರಿ. ಇನ್ನಷ್ಟು ಇದು ಓದ್ಕೊಂಡ್ರೆ ನಿಮಗೆ ಆಮೇಲೆ ಪಾಠ ಬರುತ್ತೆ. ನೀವು ಓದ್ಕೊಂತ 1ನೇ ಕ್ಲಾಸ್ ಮಕ್ಕಳೇ ನಿಮಗೆ ಇಲ್ಲಿ ಕಾಗುಣಿತ ಅಕ್ಷರ ಇದೆ. ಓದಿ ಬರೆ. ಏನಿದೆ ಇಲ್ಲಿ? ಓದಿ ಬರೆ. ಮೈಲುಗಲ್ಲು 5, ಲೋಗೋ ಚಿತ್ರ, ಅಭ್ಯಾಸ ಪುಸ್ತಕ, ಫಲಿತಾಂಶ, ಓದಿ ಬರೆ. ಇದೆಯಲ್ಲ, ನೀವು ಅಪ್ಪಿ ನೋಡ್ರಿ. ಇಲ್ಲಿ ಇದೆಯಲ್ಲ, ನೀವು ಈ ಕಾಗುಣಿತಾಕ್ಷರಗಳನ್ನ ಕಲಿಬೇಕು. ಇದು ಕಾಗುಣಿತಾಕ್ಷರ ಮರ. ಇಲ್ಲಿದೆ ನೋಡ್ರಿ. ಕ ಹೇಳ್ರಿ. ಕ, ಕಿ, ಕಿ, ಕು, ಕು, ಕೃ, ಕೆ, ಕೈ, ಕೋ, ಕೌ, ಕಂ, ಕಹ. ಇದೇ ಕಾಗುಣಿತಾಕ್ಷರ ಮುಂದುವರೆದ ಭಾಗ ಇಲ್ಲಿದೆ, ಹೌದಿಲ್ಲ? ಅಲ್ಲಿ ನೀವು ಕಾಗುಣಿತಾಕ್ಷರವನ್ನು ನೀವು ಕಲ್ತ ನಂತರ ಅದೇ ಮುಂದುವರೆದ ಭಾಗ 2ನೇ ಕ. ತಲೆಕಟ್ಟು ಇಳಿ. ಇಳಿ ಬರುತ್ತಲ್ವ? ಆ ಇಳಿ ಬರುವಂತಹ ಎಲ್ಲ ಅಕ್ಷರಗಳ ಇಳಿ ಬರುವಂತಹ ಕಾಗುಣಿತಾಕ್ಷರ. ಗೊತ್ತಾಯ್ತಾ? ಇದನ್ನ ಅಭ್ಯಾಸ ಮಾಡ್ತೀರಾ ಮಕ್ಕಳೇ? ವೆರಿ ಗುಡ್. ಇದನ್ನ ನೀವು ಓದಿ ಬರೀಬೇಕು. 2ನೇ ಕ್ಲಾಸ್ ಮಕ್ಕಳು ಬರೀ. ನಿಮಗೆ ಏನಿದೆ ಅಂದ್ರೆ ನಿಮಗೆ ಲೇಖನ ಚಿಹ್ನೆಗಳಿವೆ. ಏನಿದೆ? ಮೈಲುಗಲ್ಲು 5, ಲೋಗೋ ಚಿತ್ರ, ಹುಡುಗ ಹುಡುಗಿ, ಫಲಿತಾಂಶ, ಲೇಖನ ಚಿಹ್ನೆ. ನೀವು ಓದ್ಕೋಬೇಕು, ನೀವು ಓದ್ಬೇಕು, ಓದಿ ಬರೀ. ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆ, ಪೂರ್ಣ ವಿರಾಮ ಚಿಹ್ನೆ. ಈಗ ಪ್ರಶ್ನಾರ್ಥಕ ಚಿಹ್ನೆಯನ್ನು ನಾವು ಯಾವಾಗ ಬಳಸ್ತೀವಿ, ಪೂರ್ಣ ವಿರಾಮ ಚಿಹ್ನೆಯನ್ನ ಯಾವಾಗ ಬಳಸ್ತೀವಿ ಅನ್ನೋದು ನಮಗೆ ಗೊತ್ತಿರುತ್ತೆ. ಯಾವಾಗ ಪ್ರಶ್ನಾರ್ಥಕ ಚಿಹ್ನೆ ಅಂದ್ರೆ ನೋಡಿ, ಪ್ರಶ್ನಾರ್ಥಕ ಚಿಹ್ನೆ ಅಂದ್ರೆ ನೋಡಿ, ಇದೆಯಲ್ಲ ಪ್ರಶ್ನಾರ್ಥಕ ಚಿಹ್ನೆ. ನೋಡಿರಾ? ಇದನ್ನ ನಾವು ಯಾವ ಸಂದರ್ಭದಲ್ಲಿ ಬಳಸ್ತೀವಪ್ಪ ಅಂದ್ರೆ, ನಾವು ಪ್ರತಿಯೊಬ್ಬರಿಗೆ ಪ್ರಶ್ನೆ ಮಾಡ್ತೀವಲ್ಲ, ಆ ಒಂದು ಸಂದರ್ಭದಲ್ಲಿ ನಾವು ಪ್ರಶ್ನಾರ್ಥಕ ಚಿಹ್ನೆಯನ್ನ ಬಳಸ್ತೀವಿ. ಹಾಗಾದ್ರೆ ಯಾವ ಪ್ರಶ್ನೆ ಮಾಡ್ತೀವಪ್ಪ ಅಂದ್ರೆ, ಈಗ ನೀವು ಶಾಲೆ ಬಿಟ್ಟಿರ್ತೀರ, ತಪ್ಸು ಯಾಕೆ ಶಾಲೆಗೆ ಬಂದಿಲ್ಲ, ಯಾಕೆ ಶಾಲೆಗೆ ಬಂದಿಲ್ಲ ಅಂತ ಕೇಳ್ತೀನಲ್ಲ, ಆ ಒಂದು ಯಾಕೆ ಅಂತ ಒಂದು ಸಂದರ್ಭದಲ್ಲಿ ನಾವು ಪ್ರಶ್ನಾರ್ಥಕ ಚಿಹ್ನೆಯನ್ನ ಬಳಸ್ತೀವಿ. ಅರ್ಥ ಆಯ್ತಾ? ಹಾಗೆ ಈ ಪ್ರಶ್ನೆಗೆ ನೀವು ಉತ್ತರ ಕೊಡ್ತೀರಾ. ಈಗ ನಾನು ಕೇಳ್ತೀನಿ, ಯಾಕೆ ಶಾಲೆಗೆ ಬಂದಿರ್ಲಿಲ್ಲ? ಆರಾಮಿರ್ಲಿಲ್ವಾ? ಈಗ ನೀನು ಆರಾಮಿಲ್ಲ ಅಂತ ಉತ್ತರ ಕೊಟ್ಟಲ್ವಾ, ಅದು ಪೂರ್ಣ ವಿರಾಮ ಚಿಹ್ನೆಯನ್ನ ಆ ಸಂದರ್ಭದಲ್ಲಿ ನಾವು ಬಳಸ್ತೀವಿ. ಇದು ಪೂರ್ಣ ವಿರಾಮ ಚಿಹ್ನೆ. ಪ್ರಶ್ನೆ ಕೇಳಿದಾಗ ಇದು ಪ್ರಶ್ನಾರ್ಥಕ ಚಿಹ್ನೆ, ಅದಕ್ಕೆ ನೀನು ಉತ್ತರ ಕೊಟ್ಟೆ ಅಲ್ವಾ, ಪರಿಪೂರ್ಣವಾದ ವಾಕ್ಯ ಆಯಿತು. ಆ ಉತ್ತರ ಕೊಟ್ಟ ಒಂದು ಸಂದರ್ಭದಲ್ಲಿ ಪರಿಪೂರ್ಣ ವಾಕ್ಯ ಆಗುತ್ತೆ. ಆ ಸಂದರ್ಭದಲ್ಲಿ ನಾವು ಪೂರ್ಣ ವಿರಾಮ ಚಿಹ್ನೆಯನ್ನ ಬಳಸ್ತೀವಿ. ಅರ್ಥ ಆಯ್ತಾ ಮಕ್ಕಳೇ? ನಿಮಗೆ ಪ್ರಶ್ನಾರ್ಥಕ ಚಿಹ್ನೆ, ಪೂರ್ಣ ವಿರಾಮ ಚಿಹ್ನೆ ಅರ್ಥ ಆಯ್ತಾ? ಓಕೆ.
ಓಕೆ, ಥ್ಯಾಂಕ್ ಯು. ಇದನ್ನ ನೀವು ಇನ್ನೂ ಸಹ ಅಭ್ಯಾಸ ಮಾಡಿ, ಓಕೆನಾ? ನೆಕ್ಸ್ಟ್ 3ನೇ ಕ್ಲಾಸ್ ಮಕ್ಕಳು. ಮೂರನೇ ಕ್ಲಾಸ್ ನಿಮಗೆ ಒಂದು ಕತೆ ಇದೆ ಅಲ್ವಾ? ಇದನ್ನ ನಿಮಗೆ ಫಸ್ಟ್ ನಾನು ಅರ್ಥ ಓದಿ ನೋಡ್ಬೋದು. ಮೈಲಾಪುರ ಎಂಬ ಊರಿನಲ್ಲಿ ತಾರಕ ನದಿ ಹರಿಯುತ್ತಿತ್ತು. ಆ ನದಿ ತೀರದಲ್ಲಿ ಹುಲ್ಲು ಸೊಂಪಾಗಿ ಬೆಳೆದಿತ್ತು. ನದಿ ಪಕ್ಕದಲ್ಲಿ ಬೆಳೆದು ನೀವಲ್ಲಿ ನೋಡ್ಬೋದು. ಮರಗಳು ಎತ್ತರಕ್ಕೆ ಬೆಳೆದಿದ್ದು ನೀವಲ್ಲಿ ನೋಡ್ಕೋಬೇಕು, ನೀವು ಓದ್ಕೊಳ್ಳಿ. ಒಂದು ಎತ್ತರದ ಮರ ಹುಲ್ಲನ್ನು ನೋಡಿ ಚಂಬದಿಂದ ಹೇಳಿತು, ನೋಡು, ನಾನು ಎಷ್ಟು ಎತ್ತರವಾಗಿ ಮತ್ತು ಬಲಶಾಲಿಯಾಗಿ ಬೆಳೆದಿರುವೆ. ನನ್ನ ಮುಂದೆ ನಿನ್ನ ಆಕಾರ ತುಂಬಾ ಚಿಕ್ಕದು ಮತ್ತು ನೀನು ಬಲಹೀನ ಎಂದಿತು. ಈ ಮಾತನ್ನು ಕೇಳಿ ಹುಲ್ಲು ಏನನ್ನೂ ಹೇಳದೆ ನಕ್ಕು ಸುಮ್ಮನಾಯಿತು. ಮುಂದೆ ಒಂದು ದಿನ ಭಯಂಕರ ಸುಂಟರ ಗಾಳಿ ಬೀಸಿತು. ಜೋರಾಗಿ ಮಳೆ ಸುರಿಯಿತು. ಮರವು ಮುರಿದು ನೆಲದ ಮೇಲೆ ಬಿದ್ದಿತು. ಆದರೆ ಹುಲ್ಲು ಮಾತ್ರ ಬಾಗಿ ನೆಲದ ಮೇಲೆ ನಿಂತಿತು. ಮುರಿದು ಬಿದ್ದ ಮರಕ್ಕೆ ತನ್ನ ಸೊಕ್ಕಿನ ಹರಿವಾಯಿತು. ಎಷ್ಟು ಎತ್ತರಕ್ಕೆ ಬೆಳೆದರೂ ವಿನಯದಿಂದ ಇರಬೇಕು ಎಂಬ ಸತ್ಯ ಅದಕ್ಕೆ ತಿಳಿಯಿತು. ಆದರೆ ಕಾಲ ಮಿಂಚಿ ಹೋಗಿತ್ತು. ಕಾಲ ನೋಡಿ ಮಕ್ಕಳೇ, ಇಬ್ರು ಫ್ರೆಂಡ್ಸ್, ಒಂದು ಮರ, ಒಂದು ಹುಲ್ಲು. ಆ ತಾರಕ ನದಿ ಹತ್ರ ಒಂದು ದೊಡ್ಡ ಮರ ಬೆಳೆದಿತ್ತು. ಅದ್ರ ಕೆಳಗೆ ಹುಲ್ಲಿತ್ತು. ಮರ ಹೇಳಿತ್ತು, ನಾನು ತುಂಬಾ ಬಲಶಾಲಿ, ನೀನು ಏನೂ ಇಲ್ಲ ಅಂತಂದು ಸೊಕ್ಕಿನಿಂದ ಹೇಳ್ತಿತ್ತು. ಆಗ ಹುಲ್ಲು ಆ ಮಾತು ಕೇಳಿ ಸುಮ್ಮನಾಯ್ತು. ಒಂದಿನ ಜೋರಾಗಿ ಬಿರುಗಾಳಿ ಬಂದು ಮರ ಏನಾಯ್ತು? ಮರ ಬಿದ್ದು. ಆದ್ರೆ ಹುಲ್ಲು ಮಾತ್ರ ಹಾಗೆ ಇತ್ತು. ಹುಲ್ಲು ಮಾತ್ರ ಹಾಗೆ ಇತ್ತು. ಅದಕ್ಕೆ ನಾವು ಹೇಳೋದು, ನಾವು ಎಷ್ಟೇ ಎತ್ತರಕ್ಕೆ ಬೆಳೆದೀವಿ ಅಂದ್ರೂ ಸಹ ಗರ್ವವನ್ನ ತೋರಿಸಬಾರ್ದು. ನಾವು ವಿನಯದಿಂದ ಇದ್ದಾಗ ಮಾತ್ರ ನಮ್ಮ ಜೀವನ ಸಾರ್ಥಕ ಆಗುತ್ತೆ. ಅರ್ಥ ಆಯ್ತಾ ಮಕ್ಕಳೇ? ಇದನ್ನ ಓದಿ ನನಗೆ ಒಪ್ಪಿಸ್ಬೇಕು, ಓಕೆನಾ? ಓದಪ್ಪ. ಮಕ್ಕಳ, ಇವತ್ತು ಪಾಠ ಮಾಡಿದ್ದನ್ನ ಎಲ್ಲ ಅರ್ಥ ಮಾಡ್ಕೊಂಡ್ರೆ ನಾಳೆ ಇನ್ನೊಂದ್ಸಲ ಅದನ್ನ ಓದಿ ಮನೆಯಲ್ಲಿ ಬರ್ಕೊಂಬರ್ಬೇಕು. ಅರ್ಥ ಆಯ್ತಾ?